ಉಪಾತನೆ ಅಂದ್ರೆ ಏನು ಅನ್ನೋದು ಬಹಳ ಮಂದಿ ಅದನ್ನೇ ತಿಳ್ಕೊಂಡು ಬಹಳ ಅದನ್ನೇ ಎಲ್ಲರೂ ಜಗತ್ತದ ವಿಚಾರ ಮಾಡುವಂತದ್ದು ಯಾವ್ದಪ್ಪ ಅಂದ್ರೆ ತಾನಂದ್ರೆ ಯಾರು, ಈ ಬ್ರಹ್ಮ ಅಂದ್ರೆ ಏನು, ಇದು ತೋರುವಂತ ಜಗತ್ತೇನು ತೋರ್ತದಲ್ಲ, ದೃಶ್ಯವಾದ ಜಗತ್ತು, ಈ ಪ್ರಪಂಚ ಇದು ಸತ್ಯನ, ಇವು ಎರಡನ್ನ ನಾವು ಇವು ಮೂರನ್ನ ಕುರಿತನೆ ಎಲ್ಲರೂ ವಿಚಾರ ಮಾಡ್ತಾರ. ಎಲ್ಲರಿಗೂ ಇದೇ ಮೂರು ಸಂಶಯಗಳು. ನಾನಂದ್ರೆ ಯಾರು, ಜಗತ್ತೆ ಅಂದ್ರೆ ಏನು ತೋರ್ತಲ್ಲ, ಜಗತ್ತೆ ಅಂದ್ರೆ ಏನು, ಪ್ರಪಂಚ ಜಗತ್ತೆ ಅಂದ್ರೆ ಒಂದೇ, ಪ್ರಪಂಚ ಅಂದ್ರೆ ಏನು, ಮತ್ತು ಬ್ರಹ್ಮ ಅಂದ್ರೆ ಯಾರು ಅನ್ನುವಂಥದ್ದನ್ನ ತಿಳಿಸ್ಕೊಳ್ಳೋ ಮೊದಲು ಏನ್ ನಮ್ಗೆ ಗುರುತಿರ್ಬೇಕು, ಆ ತ್ವಂ ಪದ, ತತ್ ಅಂದ್ರ ತಾನು, ತ್ವಂ ಅಂದ್ರ ಬ್ರಹ್ಮ, ತತ್ ಅಂದ್ರ ಬ್ರಹ್ಮ, ತ್ವಂ ಅಂದ್ರ ಜೀವ, ತತ್ ಅಂದ್ರ ಆ ಬ್ರಹ್ಮ, ಆ ಬ್ರಹ್ಮ ಅಂದ್ರೆ ಯಾರು, ಈ ಜೀವ ಅಂದ್ರೆ ಯಾರು, ಇದನ್ನ ಮೊದಲ ನಮ್ಮ ಶಿಷ್ಯಗೆ ಏನಿರ್ಬೇಕು, ಸ್ವಲ್ಪ ಜ್ಞಾನ ಇರಬೇಕು, ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕು, ಅಂತ ಬೋಧಿಸುವಂತ ಗುರುವಿಗೆ ಅವ ಶರಣಾಗತನಾಗಿರ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ತಾರ. ಶಿಷ್ಯನಾದಂತನ್ನು ಮೊದಲಿಗೆ ತ್ವಂ ಪದವನ್ನು ಶೋಧನೆ ಮಾಡಿಕೊಂಡು ಬಳಿಕ ಸದ್ಗುರುವಿನಿಂದ ನೀನು ಬ್ರಹ್ಮನಿತ್ಯ ಎಂಬ ಮಹಾವಾಕ್ಯಾರ್ಥವನ್ನು ಶ್ರವಣ ಮಾಡತಕ್ಕದ್ದು. ಇಲ್ಲದಿದ್ದರೆ ಶ್ರವಣಾದಿ ಮೂರು ದೋಷಗಳಿಂದ ಕೂಡಿದ ಬ್ರಹ್ಮವನ್ನು ತಿಳಿದು ಪುರುಷಾರ್ಥಹೀನರಾಗಬೇಕಾಗುತ್ತದೆ. ಆದ್ದರಿಂದ ಮುಂದೆ ಹೇಳುವ ಶ್ರವಣಾದಿ ದೋಷವನ್ನು ಬಾರದೆ ಹಾಗೆ ಶ್ರವಣವನ್ನು ಮಾಡತಕ್ಕದ್ದು. ಶ್ರವಣ ಮಾಡ ಮುಂದ ಅದು ನಮ್ಗೆ ಏನೂ ಸಂಶಯ ಬಂದಿರಬಾರ್ದಂತ ಹಂಗ ಗುರು ಸ್ಪಷ್ಟತೆ ಜ್ಞಾನ ಮಾಡಿಕೊಂಡಿರ್ಬೇಕಂದ್ರ ತತ್ ಅಂದ್ರೆ ಏನು, ತ್ವಂ ಅಂದ್ರೆ ಏನು. ಇಲ್ಲಿ ಇದು ಯಾವ್ದಪ್ಪ ಅಂದ್ರೆ ಇದು ನಾವು 4 ವೇದಗಳಲ್ಲಿ ಇದೊಂದು ಮಹಾವಾಕ್ಯ ತತ್ವಮಸಿ. 4 ವೇದಗಳಲ್ಲಿ ಇರುವಂತ ಒಂದು ಮಹಾವಾಕ್ಯ ಯಾವ್ದಪ್ಪ ಅಂದ್ರೆ ಇದು ತತ್ವಮಸಿ. ತತ್ವಮಸಿ ಜ್ಞಾನ ನಮಗೆ ಇರಬೇಕು ಅನ್ನುವಂಥದ್ದನ್ನ ಗುರು ಬೋಧಿಸ್ತಿರ್ಬೇಕು. ಬರೀ ಅದನ್ನೇ ಕರ್ಮಗಳನ್ನೇ ಮಾಡು, ಅದನ್ನ ಮಾಡು, ಇದನ್ನ ಮಾಡು, ನಿನಗೆ ಸ್ವರ್ಗ ಸಿಗ್ತದ ಅಂತ ಶಿಷ್ಯರ ಕೇಳೋರಿದ್ರಪ್ಪ ಅಂದ್ರ ಅವ್ರ ಕರ್ಮಿಗಳು ಅವ್ರಿಗೆ ಸಾವಿರಾರು ಜನ್ಮ ಹೋಗ್ತದ, ಹೋಗ್ಲಿ ಅದು ನಾವು ವಿಚಾರ ಮಾಡು. ನಾವ್ ಏನದೇವಿ ಈಗ ಅಭ್ಯಾಸಿಗಳದೇವಿ. ಅಭ್ಯಾಸಕ್ಕ ನಾವು ಏನ್ ತಿಳ್ಕೊಬೇಕಾಗ್ಯದ, ನಾವು ಮೋಕ್ಷದ ಇಚ್ಛೆ ಉಳ್ಳವ್ರದೇವಿ. ಮತ್ತೀಗ ಅದು ಇಚ್ಛೆ ಇಟ್ಕೊಂಡು ನಾವು ಅಭ್ಯಾಸ ಮಾಡಕತ್ತೇವೆ. ಮುಂದ ಅಭ್ಯಾಸ ಆಯ್ತು, ನಮಗ್ ಜ್ಞಾನ ಆಯ್ತು, ನಾವು ಆರೂಢ ಆಗ್ತೀವಿ. ನಾವು ಇದೇ ಜನ್ಮದಾಗ ಮುಕ್ತರಾಗ್ತೀವಿ. ನಮಗ್ ಮತ್ತೊಂದು ಆರೂಢಗ ಮತ್ತೊಂದು ಜನ್ಮನೇ ಇಲ್ಲ ಇಲ್ಲಿ ಹೇಳುವಂತ ಉದ್ದೇಶ ಅದ. ಅದಕ್ಕೆ ಇಲ್ಲಿ ನಾವು ಮೊದಲ ತತ್ ಪದ ಅಂದ್ರೆ ಏನು, ತ್ವಂ ಪದ ಸಂಶೋಧನೆ ಮಾಡಿರ್ಬೇಕು, ಅಂತವ್ ಶಿಷ್ಯ ನೆನಬೇಕು ಅನ್ನುವಂಥದ್ದನ್ನ ಇಲ್ಲಿ ಅಂತವ್ ಜ್ಞಾನಕ್ಕದ. ಶ್ರವಣಾದಿಗಳನ್ನು ಮಾಡಿರ್ಬೇಕು. ಶ್ರವಣಾದಿ ಮಾಡಿ ತತ್ವಂ ಅಂದ್ರೆ ಏನು, ತತ್ವ ಮತ್ತು ಅಸಿ ಪದ ಇದು ನೀನೇ ಹೇಳ್ತದ. ಈ ಗ್ರಂಥಗಳು ಗುರುಗಳು ಅಸಿ ನೀನೇ ಇದೆ ಅಂತೀವ್. ಗ್ರಂಥಗಳು ನಮ್ಗ ಎಷ್ಟು ಘಂಟಾಘೋಷವಾಗಿ ಕೂಗಿದ್ರು ಕೂಡ ನಾನು ಒಂದೇ ಅಂತ ಅನ್ನಕ್ ಬರ್ಲಿಲ್ಲ ಅಂದ್ರ ಇನ್ನೂ ಸ್ವಲ್ಪ ನೀನು ಶ್ರವಣ ಮಾಡ್ಬೇಕಾಗ್ತದೆ, ಇದು ನಮ್ಗೆ ಸ್ಪಷ್ಟತೆ ಮಾಡ್ಕೋಬೇಕಾಗ್ತದ ಅನ್ನುವಂಥದ್ದನ್ನ ಇಲ್ಲಿ ಹೇಳೋರದಾರ. ಇಲ್ಲಿ ಶ್ರವಣಾದಿ 3 ದೋಷಗಳಿಂದ ಕೂಡಿದ ಬ್ರಹ್ಮನನ್ನು ತಿಳಿದು ಪುರುಷಾರ್ಥಹೀನ ಆಗಬೇಕಾಗುತ್ತದೆ. ಒಂದ್ ವೇಳೆ ನಮಗ್ ತಿಳಿಲಿಲ್ಲಪ್ಪ ಅಂದ್ರೆ ನಾವು ಪುರುಷರಲ್ಲ, ಪುರುಷಾರ್ಥಹೀನರಾಗಬೇಕಾಗ್ತದ ಅನ್ನುವಂಥದ್ದನ್ನ ಹೇಳ್ತಾರ. ಇಲ್ಲಿ ಪುರುಷರು ಯಾರಂದ್ರ ನಾವು ಗಂಡ ಹೆಣ್ಮಕ್ಳು, ಹಿಂಗ ನಾವು ಮೀಸಿ ಗಡ್ಡ ಬಂದವ್ರು ಗಂಡ್ಮಕ್ಳು ಅಂತಲ್ಲ. ಯಾರು ವೇದಾಂತವನ್ನು ತಿಳ್ಕೊತಾರ, ಯಾರು ಆ ಬ್ರಹ್ಮನನ್ನ ತಿಳ್ಕೊಂಡಾರ, ಅವ್ರು ಎಲ್ಲರೂ ಪುರುಷರೇ. ಇಲ್ಲಿ ಅಕ್ಕ ಮಾದೇನು ಕೂಡ ಇದನ್ನೇ ಮಾತು ಸ್ಪಷ್ಟ ಹೇಳ. ಯಾರು ಪುರುಷರಪ್ಪ ಅಂದ್ರ ಗಡ್ಡ ಮೀಸೆ ಬಂದವ್ರು, ಅಲ್ಲಿ ಮಡೆ ಮುಲಿ ಬಂದವ್ರು, ಹೆಣ್ಣು ಗಂಡನಾಕ್ ಬರ್ತದ. ಆದ್ರೆ ಒಳಗೆ ಜ್ಞಾನವನ್ನ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಒಳಗೆ ಏನು ಇದನ್ನು ತಿಳ್ಕೊಳಕ್ಕೆ ಪ್ರಯತ್ನ ಮಾಡಕತ್ತಾರಲ್ಲ ಇವ್ರು ಪುರುಷರು. ಮತ್ತೆ ಇವೆಲ್ಲ ಹೊರಗೆ ರಗಡ ಮಂದಿ ಮೀಸಿ ಬಿಟ್ಟವ್ರು ಅದಾರ, ರಗಡ ಮಂದಿ ಗಡ್ಡಗಳವ್ರು ಅದಾರ, ಅವ್ರು ಪುರುಷರು ತಂದಿಲ್ಲ ವೇದಾಂತಗಳು. ಯಾರು ಇವತ್ತು ಎಂತವ ಬಡವನೇ ಇರ್ಲಿ, ಅಂತ ಶಕ್ತಿನೇ ಇರ್ಲಿ, ಯಾವನೇ ಇರ್ಲಿ, ಯಾರು ಆ ಬ್ರಹ್ಮನನ್ನ ತಿಳ್ಕೊಳಕ್ ಸಾಧನೆ ಮಾಡಕತ್ತಾರ ಅವ್ರೆಲ್ಲರೂ ಪುರುಷರ. ಈ ದೇಹಾದಿ ಅವರ್ಗಳನ್ನ ಮಾಡಿದವ್ರು ಅವ್ರು ಪುರುಷರು ಅಂತೇಳಿ ಹೆಣ್ಣು ಮಕ್ಕಳು ಅಂತಂದಿಲ್ಲ. ಇಲ್ಲಿ ಯಾರು ತನ್ನ ಸ್ವರೂಪ ಜ್ಞಾನವನ್ನ ಮಾಡ್ಕೋತಾರ ಅವ್ರು ಎಲ್ಲರೂ ಪುರುಷರೇ. ಹಂಗಿಲ್ಲಿ ಹೆಣ್ಮಕ್ಳು ಗಂಡ್ಮಕ್ಳು ಅಂತ ತಿಳಿಬಾರ್ದು. ಪುರುಷರು ಅಂದ್ರ ವೇದಾಂತವನ್ನ ಯಾರು ತಿಳ್ಕೋತಾರ, ತಾನ್ ಯಾರು ಅಂತ ವಿಚಾರ ಮಾಡ್ತಾರ ಅವ್ರೆಲ್ಲರೂ ಪುರುಷರು ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟ ಮಾಡ್ಯಾರ. ಪುರುಷ ಏನಾರಾಗಬೇಕಾಗುತ್ತದೆ. ಆದ್ದರಿಂದ ಮುಂದೆ ಹೇಳುವ ಶ್ರವಣಾದಿ ದೋಷನು ಬಾರದ ಹಾಗೆ ಶ್ರವಣವನ್ನು ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಶಿಷ್ಯ ಮತ್ತು ಗುರು ಇವರ ಲಕ್ಷಣವನ್ನು ಹೇಳುತ್ತಾರ. ನಾವು ಗುರುವಿನ ಮತ್ತು ಶಿಷ್ಯನ ಲಕ್ಷಣ ಕೇಳ್ಕೊತ ಬಂದಿವಿ. ಗುರುವಿನ ಲಕ್ಷಣ ಏನಪ್ಪಾ ಅಂದ್ರ ವೇದಾಂತ ನಿಷ್ಠಪರನಾಗಿ ಶರಣಾಗತನಾದ ಶಿಷ್ಯಂಗೆ ಮರಳಿ ಸಂಶಯ ಅಂಕುರಿಸದಂತೆ ತತ್ವೋಪದೇಶ ಗೈಯುವನೇ ಅಜ್ಞಾನವಂ ಪರಿಹರಿಸುವನೇ ಗುರುವಕ್ಕು ಅನ್ನುವಂಥದ್ದನ್ನ ನಾವು ಒಂದು ಲಕ್ಷಣ ಹೇಳ್ಕೊತ ಬಂದೇವೆ. ಶಿಷ್ಯಗೆ ಮತ್ತೆ ಸಂಶಯನೇ ಬಂದಿರಬಾರ್ದಂತ ಹಂಗ ಅನೇಕ ರೀತಿ ದೃಷ್ಟಾಂತ ಅನೇಕ ರೀತಿಯಿಂದ ಅವನ ಮನಸ್ಸನ್ನ ಕಂಡುಕೊಂಡು ಅವಾಗ ಒಳ್ಳೊಳ್ಳೆ ತಿಳಿಸಿ ಏನ್ ಹೇಳ್ಬೇಕಪ್ಪ ಅಂದ್ರ ಆ ತತ್ವದ ಜ್ಞಾನ, ತತ್ವಮಸಿ ಜ್ಞಾನ ನೋಡಿ ವಿಚಾರ ಮಾಡಪ್ಪ. ಈ ದೇಹ ನೀನ್ ಅಲ್ಲ ಅಲ್ಲ ಅಂತೇಳಿ ಶಿಷ್ಯಗ
ಕರುಣದಿಂದ, ಮತ್ತು ಅವನ ಏನು ಇನ್ನೇ ಮತ್ತ ಅವ್ನ ಸಂಶಯನೇ ಬಂದಿರಬಾರ್ದು. ಹಂಗ ಸಂಶಯ ಬರ್ಲಾರ್ದಂಗ ಏನು ಬೋಧಿಸ್ತಾನಲ್ಲ ಇವನ್ ಗುರು ಅನಿಬೇಕು ಅನ್ನುವಂತ ಗುರುವಿನ ಲಕ್ಷಣ ಇಂತಾವು ಇದ್ದವಂಗ ಗುರು ಅನಿಬೇಕು. ಅದನ್ನ ಬಿಟ್ಟು ರಗಡ ಮಂದಿ 6 ಮಂದಿ ಗುರುಗಳದಾರ ನಾವ್ ಹೇಳ್ತೇವೆ, ಹೌದು ಹೇಳಿಲ್ಲ. ಗುರುವಿನ ಲಕ್ಷಣ ಹೆಂಗಂದ್ರೆ ವೇದಾಂತವನ್ನ ತಿಳಿದಾವ್ ಇರಬೇಕು, ಮತ್ತ ಸಂಶಯ ಶಿಷ್ಯ ಬಂದಿರಬಾರ್ದು. ಮರಳಿ ಅಂಕುರಿಸದಂತೆ ತತ್ವಮಶಿಯನೇ ಇವನ್ ಏನಿರ್ಬೇಕು ಅಂದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಅನಿಬೇಕು ಅನ್ನುವಂಥದ್ದನ್ನ ಗುರುವಿನ ಲಕ್ಷಣ ಹೇಳ್ಕೊತ ಬಂದರ, ಶಿಷ್ಯ ಮತ್ತು ಗುರು ಇವರ ಲಕ್ಷಣವನ್ನೇ ಹೇಳುತ್ತಾರೆ. ಗುರುಪಾದ ಭಕ್ತಂಗೆ ಪರಮ ವಿರಕ್ತಂಗೆ ಪರಿಣಿತ ಚಿತ್ತಂಗೆ ಶಿಷ್ಯಂಗೆ ಪರಮಾತ್ಮ ಪದವನ್ನು ನಿರಪೇಕ್ಷ ಎನಿಸಿ ಸದ್ಗುರುವಿನ ಒಲಿವೆಂದೇ ತಿಳಿಯುವುದು ಅನ್ನುವಂಥದ್ದನ್ನ, ಗುರುಪಾದ ಭಕ್ತಿಗೆ ಗುರುವಿನ ಸೇವಾ ತತ್ಪರನಾದಂತ ಪರಮ ಅಂದ್ರೆ ವಿರಕ್ತಂಗೆ ಶಿಷ್ಯನಿಗೆ ಇಹ ಪರ ಭೋಗಗಳು ಏನದ, ಇಹ ಅಂದ್ರ ಇಲ್ಲಿನ ಭೋಗಗಳಾಗ್ಲಿ, ಪರ ಅಂದ್ರ ಅಲ್ಲಿ ಸ್ವರ್ಗದಾಗದಾವ ಅನ್ನುವಂಥದ್ದನ್ನ ಬಹಳ ಮಂದಿ ಬೋಧಿಸ್ತಾರ. ಇವು ಎರಡನ್ನೂ ಕೂಡ ಇಹ ಪರಗಳ ಭೋಗಗಳಗ ಇವು ಮಿಥ್ಯೆ ಅದಾವು, ಸುಳ್ಳೆ ಅದಾವು. ಅವು ಎಲ್ಲವೂ ಕೂಡ ಏನದಾವು, ನಿನ್ನೊಳಗ ನಿನ್ನ ಸುಖಕ್ಕಿಂತ ಯಾವ ಶ್ರೇಷ್ಠ ಅಲ್ಲ, ನೀನು ಆತ್ಮನೇ ಇದೆಯಪ್ಪ. ನೀನು ಹಿಂಗ ವೈರಾಗ್ಯ ಉಳ್ಳವನಾಗು. ಇಹದೊಳಗ ನೀನ್ ನೋಡಿಯಲ್ಲ ಭೋಗಗಳ ರಗಡ ಅದಾವು, ನೀನ್ ಎಂದರ ಒಂದರ ತೃಪ್ತಿ ಕೊಟ್ಟವನು, ಸ್ವಲ್ಪ ಕ್ಷಣಿಕ ಸುಖ ಕೊಟ್ಟಂಗ ಮಾಡಿ ಮುಂದೆ ದುಃಖವೇ ಬಹಳ ಹಾಕ್ಯಾವು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಅನುಭವದ. ಇವತ್ತ ಕ್ಷಣಕ್ಕ ಸುಖಕ್ಕಾಗಿ ಸಾಗರದಷ್ಟು ದುಃಖ ಅಂತೇಳಿ ಹೇಳ್ಕೊತ ಬಂದಾರ. ಇವತ್ತ ಸ್ವಲ್ಪ ಏನೋ ಒಂದು ಕತ್ತಿಗೆ ಹೊರಿಗೆ ಒಂದಿಷ್ಟು ಜೇನುತುಪ್ಪ ಹಚ್ಚಾರಂತ, ಜೇನುತುಪ್ಪ ಹಚ್ಚಿರ ಆ ಕತ್ತಿ ನಾವು ನಾಲಿಗೆ ನೆಕ್ಕಕ್ ಹೋದ್ರ ಆ ಜೇನುತುಪ್ಪದ ಸಿಹಿಕ್ಕಿಂತ ನಮ್ಮ ನಾಲಿಗೆ ಕತ್ತರಿಸಿ ರಗತ್ ಬರೋ ದುಃಖವೇ ಬಾಳ ಅದ. ಹಂಗ ಈ ಇಹದೊಳಗಾಗಲಿ ಇವು ಏನ ನಮ್ಮ ಇಂದ್ರಿಯೊಳಗ್ ಸುಖ ಅದ ಅಂತೇಳಿ ಏನು ಬೋಧಿಸ್ಕೊತ ಬಂದಾರಲ್ಲ, ಹಿಂಗ ದುಡ್ರಿ, ಹಿಂಗ ದಾನ ಮಾಡ್ರಿ, ನೀವು ಹಿಂಗ ಭೋಗವನ್ನ ನಾ ಕೊಡ್ತೀನಿ, ನೀವು ಸುಖದಿಂದ ಇರಾಕತ್ತೀರಿ ಅಂತೇಳಿ ಬೋಧಿಸೋ ಗುರುಗಳು ಬಹಳ ಮಂದಿ ಅದಾರ. ಅಂತ ಗುರುವಿನಿಂದ ನೀ ಏನ್ರ ಜ್ಞಾನ ಮಾಡಾಕ ನೀನು ಅವ್ರಿಂದ ಸಾಧ್ಯ ಅದನೋ, ಸುಖ ಕೊಡಾಕ ಪರಮ ಸುಖವನ್ನ ಹೇಳಕ್ ಅವ್ರಿಗೆ ಸಾಧ್ಯ ಏನೋ ಅಂದ್ರೆ ಇಲ್ಲ. ಇವು ಇಹದೊಳಗಾಗ್ಲಿ ಮುಂದೆ ಪರಲೋಕದೊಳಗ ಸ್ವರ್ಗದೊಳಗ ಆ ಸುಖ ಅದ, ಈ ಸುಖ ಅದ, ರಂಬೆ ಹೊರವಶಿರದಾರ, ಏನೇನೋ ಬೋಧಿಸ್ತಾರ. ಅದಕ್ಕಾಗಿ ಎಷ್ಟೋ ಮಂದಿ ಬಹಳ ಸಾಧನೆ ಮಾಡ್ತಾರ. ಜಗತ್ತಿನ 70 ಮಂದಿ ಅದೇನೇ ಸಾಧನೆ ಮಾಡ್ತಾರ. ನಾ ಇನ್ನ ಇಲ್ಲಿನೂ ಸುಖದಿಂದ ಇರ್ಬೇಕು, ಸತ್ತ ಮ್ಯಾಗನು ಸುಖದಿಂದ ಇರ್ಬೇಕು ಅಂತೇಳಿ ಇಲ್ಲಿನೂ ಅವ್ರ ಏನ್ ಮಾಡ್ತಾರ, ದಾನ ಧರ್ಮ ಮಾಡ್ತಾರ. ಮುಂದ ಸಾಮಾಜಿಕ ಕೆರಿ ಬಾವಿ ಕಟ್ಟಿ ಏನೇನೋ ಮುಂದ ನಾವು ಸ್ವರ್ಗದ ಸುಖ ಅನುಭವಿಸ್ಬೇಕಂತ ಹಂಗೂ ಮಾಡೋರ್ ಅದಾರ. ಇವ್ ಎರಡೂ ಸುಖಕ್ಕಿಂತ ಇವ್ ತುಚ್ಛಾಗಿ ಯಾವ ಕಾಣ್ತಾನ, ಇವಾಗ ಏನ್ ಅನ್ಬೇಕಪ್ಪ ಅಂದ್ರ ವೈರಾಗ್ಯ ಉಳ್ಳವನು ವಿರಕ್ತನು ಅನ್ಬೇಕು ಅನ್ನುವಂಥದ್ದು ಹೇಳ್ಕೊತ ಬಂದಾರ. ನಾಲ್ಕು ಸಾಧನೆ ಚತುಷ್ಟಯಗಳನ್ನ ನಾವೆಲ್ಲರೂ ಕೇಳ್ಕೊಂಡ್ ಬಂದೇವಿ. ವಿವೇಕ, ವೈರಾಗ್ಯ ಅಂತ ಕೇಳ್ಕೊ. ಎರಡನೇದು ವೈರಾಗ್ಯ. ವಿವೇಕ ಅಂದ್ರೆ ಆತ್ಮನ ಯಾವ ಬೇರ್ಪಡಿಸ್ತಿರ್ತಾನ ಇವ ವಿವೇಕ ಉಳ್ಳವ. ವಿವೇಕ ಉಳ್ಳವ್ರಿಗೆ ಮಾತ್ರ ಸತ್ಯ ಯಾವ್ದು ಅಸತ್ಯ ಅದು ಗುರ್ತಾಕದ, ಎಲ್ಲರಿಗೂ ಗುರ್ತಾಗೋದಿಲ್ಲ. ಅಲ್ಲಿ ಎರಡನೇದ್ ಯಾವ್ದಪ್ಪ ಅಂದ್ರ ವೈರಾಗ್ಯ. ಅಂದ್ರೆ ಇಲ್ಲಿ ವೈರಾಗ್ಯ ಅಂದ್ರೆ ಏನು, ನಾವ್ ಎದಕ್ ವೈರಾಗ್ಯ ಐತೇವಪ್ಪ ಅಂದ್ರ, ಒಂದ್ ಯಾವ್ದಾರ ಬಾಳಿಕಾಯಿ ತಿನ್ನದ್ ಬಿಟ್ರ, ಒಂದ್ ಯಾವ್ದಾರ ಒಂದ್ ಹೆಣ್ಣು ಬಿಟ್ರ ಅದು ವೈರಾಗ್ಯ ಅಲ್ಲ. ಒಳಗ್ ಮನಸ್ಸಿನಾಗ ಅದ್ ಏನ್ ಮಾಡ್ತಿರ್ತದ, ಕೆಲಸ ಮಾಡ್ತಿರ್ತದ. ಬಹಳ ಜಗತ್ತೇ ಕಣ್ಣಿ ಬಿಟ್ಟಿರ್ತೇವೆ, ಅದ್ರ ಒಳಗ್ ಮಾತ್ರ ಏನಿರ್ತದ ಅಂದ್ರೆ ಬಯಕೆ ಇರ್ತಾವ, ಯಾವುದೇ ಅಲ್ಲಿ. ಇದಕ್ ವೈರಾಗ್ಯ ಇರ್ಲಿಲ್ಲ. ಇಲ್ಲಿ ಏನದಾವ್, ಇಲ್ಲಿ ಭೋಗದ ಬಯಕೆಗಳು ಏನದಾವಲ್ಲ, ಇವು ಎಲ್ಲವೂ ಏಲೋಕದೊಳಗಾಗಲಿ ಪರಲೋಕದೊಳಗೆ ಯಾವ ತುಚ್ಛ ಕಾಣಕ್ ಬಂದದ. ತುಚ್ಛವನ್ನ ಯಾವ ಗುರು ಬೋಧಿಸ್ತಾನ ಅವು ಏನ್ ಅನ್ಬೇಕಪ್ಪ ಅಂದ್ರೆ ಇಲ್ಲಿ ವೈರಾಗ್ಯ ಬೋಧಿಸುವ ಗುರು ಅಂತ ತಿಳ್ಕೊಬೇಕು. ಅದನ್ನ ಬಿಟ್ಟು ಏನೇನೋ ಬೋಧಿಸ್ತಾರೆ. ಇವತ್ತು ಕೇಳ್ತೇವೆ, ಜಗತ್ತದೊಳಗೆ ನಾವು ನೋಡ್ತೇವೆ, ಎಲ್ಲಾ ಕಡೆ ಹೋಗ್ತಿರ್ತೇವಲ್ಲ, ನಮಗೂ ಎಲ್ಲದೂ ಅನುಭವ ಇರ್ತದ. ಆದ್ರೆ ಇದನ್ನ ನಂಬಾಗಲ್ಲ. ಯಾವ್ದು ನಂಬಂಗಿಲ್ಲ, ವೇದಾಂತವನ್ನ ಬೋಧಿಸುವ ಗುರುವನ್ನ ನಂಬಂಗಿಲ್ಲ. ನಾವು ವಿವೇಕ ಉಳ್ಳವರಾಗುದಿಲ್ಲ. ಅವ ಏನ್ ಹೇಳ್ತಾನ ಅಲ್ಲಿ ಅದನ್ನ ನಂಬೇ ಬಿಡ್ತೇವೆ. ಯಾಕ, ನಮ್ಮ ಭೋಗದ ಬೈಕೇನ ಬಾಳ ಇರ್ತದ. ಇವತ್ತೊಂದು ಗುರುಗಳ ಮುಂದೆ ಹೋಗಿರ್ತೇವೆ, ನಮಗ ಎಲ್ಲಾ ವಯಸ್ಸಾಗ್ಯದ, ರಗಡ್ ದುಡ್ಡು ಅದ, ಎಲ್ಲ ಅದ, ಇನ್ನ ನಮ್ಮ ಭೋಗದ ಬೈಕೇನ ತೃಪ್ತಿ ಆಗಿಲ್ಲ, ಇನ್ನ ಮತ್ತ ಗುರುವಿನ ತೆಗೋಯ್ಕೇವಿ. ಆ ಗುರು ನಮ್ಮದೇ ದುಡ್ಡು ಇಸ್ಕೊತಾನ, ಅವೇ ನಮ್ಗ್ ಕೊಡ್ತಾನ ಅನ್ನುವಂಥದ್ದು ನಾವು ವಿಚಾರಗಳಿರಂಗಿಲ್ಲ. ನಾವ್ ಮತ್ತ ಅವ್ಗ ದುಡ್ಡ ಅದು ಇದು ಕೊಟ್ಟು ನನ್ಗೆ ಇನ್ನೊಂದ್ ಜರ ಅದು ಇನ್ನೊಂದೀಟ್ ಆದ್ರೆ ಇಷ್ಟ ಅದನ್ನ ಮನಿ ಪೂರ್ತಿ ಮಾಡಿ ಮನಿ ಮುಗಿತಾರಿ, ಇನ್ನೊಂದ್ ಸ್ವಲ್ಪ ಬಾಳ ತೊಂದ್ರೆ ಏನ್ರಿ ಗುರುಗಳ, ಏನ್ರಿ ಇನ್ನೊಂದ್ ಸ್ವಲ್ಪ ಆಶೀರ್ವಾದ ಮಾಡ್ರಿ ಅಂತ ಮತ್ತ ಗುರುವಿನತೆಗೆ ಹೋಗ್ತೇವೆ ನಾವು. ಅವ ಏನ್ ಮಾಡ್ತಾರೆ, ನಿನ್ಗೆ ಚಲೋ ಆಕ್ಕದಪ್ಪ, ಇನ್ನೊಂದಿಟ್ಟು ದಾನ ಧರ್ಮ ಮಾಡು, ನಿನ್ಗೆ ಚಲೋ ಆಕ್ಕದ ಅಂತ ಹೇಳ್ತಾನ. ಇವ ಆ ಭಾವ ಏನ್ ಇಟ್ಕೋತಾನ, ಗುರು ಚಲೋ ಆಕ್ಕದಂತ ಅದೇ ಭಾವದ ಮೇಲೆ ಇಟ್ಕೊಂಡ ಮತ್ತಿಷ್ಟು ದುಡಿದು ಅದು ಮಾಡಿ ಇದು ಮಾಡಿ ಅದನ್ನ ಏನ್ ಮಾಡ್ತಾನಂದ್ರ ಪೂರ್ತಿ ಮಾಡ್ತಾನ. ನನ್ನ ಗುರುವಿನಿಂದ ಆಯ್ತು ಅನ್ನುವಂಥದ್ದನ್ನ ಏನ್ ಮಾಡ್ತಾನಿವ, ಆ ಗುರು ಆ ಕಾಮ್ಯ ಬಯಕೆಯನ್ನು ಇಟ್ಟುಕೊಂಡು ಭಜಿಸುವುದರಿಂದ
ಗುರು ಕೊಟ್ರು ಕೂಡ ಅದು ಹೆಂಗೈತಪ್ಪ ಅಂದ್ರ ಇಹದೊಳಗಾಗಲಿ ಪರಲೋಕದೊಳಗ ಅವು ಸುಖ ಕೊಟ್ಟಾವ ಅಂದ್ರು ಕೊಡುದಿಲ್ಲ. ಅವು ಎಲ್ಲ ಕ್ಷಣಿಕ ಸುಖ ಅದಾವು. ನಿನ್ನ ಸುಖ ಏನೈತಲ್ಲ ಈ ವೇದಾಂತ ಸಾರವನ್ನು ಹೇಳುವಂತ ಏನು ಗುರು ಹೇಳ್ತಾನಲ್ಲ, ಇದು ಎಂತ ಸುಖ ಅದಂದ್ರ ಅದು ಸಾಕೆನಿಸದ ಸವಿಯದ ಬೇರೊಂದು ಬಿ ಕೆನಿಸದ ಕಡೆಯೋಳ್ ಜೋಕೆಗುಂದದ ಅನುಪಮ ಆನಂದ ಸುಖ ನಿನ್ನಲ್ಲಿ ಅದ ಅನ್ನುವಂಥದ್ದನ್ನ ಇಲ್ಲಿ ವೇದಾಂತ ಗುರು ಹೇಳ್ತಾರ ಅನ್ನುವಂಥದ್ದನ್ನ ತಿಳಿಸೋತು ಹೊಂಟಾರ. ಇಲ್ಲಿ ಗುರುಪಾದ ಭಕ್ತಂಗೆ ಗುರು ಸೇವಾ ತತ್ಪರನಾದಂತ ಪರಮ ವಿರಕ್ತಂಗೆ ಶಿಷ್ಯಂಗೆ ಇಹಪರ ಭೋಗಗಳಲ್ಲಿ ಇಚ್ಛಾರಹಿತನಾದಂತ ಪರಿಣಿತ ಚಿತ್ತಂಗೆ ಪರಿಶುದ್ಧ ಅಂತಃಕರಣುಳ್ಳಂತ ಶಿಷ್ಯ ಏನ್ ಮಾಡ್ತಾನ, ಸದ್ಗುರು ಯಾವ ಅಪೇಕ್ಷೆ ಇಲ್ಲದೆ ಏನೂ ಅಪೇಕ್ಷೆ ಇಲ್ಲದೆ ಅವ ಏನ್ ಮಾಡ್ತಾನ, ಶಿಷ್ಯನ ಸಂಶಯಗಳನ್ನ ತತ್ವಮಸಿ ಜ್ಞಾನವನ್ನ ತತ್ವ ಅಂದ್ರ ಆ ಪರಮಾತ್ಮ ಸ್ವರೂಪನೇ ನೀ ನದಿ, ಈ ಜೀವ ಆ ಬ್ರಹ್ಮ ಬ್ಯಾರೆ ಅಲ್ಲಪ್ಪ, ಅಶಿ ಪದವನ್ನ ನೇಣೆ ಮಾಡಿ ಅಶಿ ಪದ ನಾನು ಹೇಳವ ನಾನು ಇದು ನೀನೇ ಅವನಿದ್ದಿ ಅಂತೇಳಿ ವೇದ ಮತ್ತು ಗುರು ಘಂಟಾಘೋಷವಾಗಿ ಏನ್ ಹೇಳ್ಕೊತ ಬಂದಾರಲ್ಲ, ಅಶಿ ಪದ ನೀನೇ ಆ ಬ್ರಹ್ಮ ಸ್ವರೂಪನೇ ಅಂತ ಹೇಳ್ಕೊತ ಬಂದಾರಲ್ಲ, ಅದನ್ನ ಪ್ರೀತಿಯಿಂದ ಆ ಪರಮಾತ್ಮನ ಜ್ಞಾನವನ್ನ ಮಾಡ್ಕೊಳ್ಳತಕ್ಕದ್ದು ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳಿಸ್ಕೋತ ಬಂದಾರ. ಇಲ್ಲಿ ಏನ್ ಹೇಳ್ತಾರಂದ್ರ, ಇಲ್ಲಿ ವಿವೇಕ ವೈರಾಗ್ಯಾದಿ ಸಾಧನೆ ಚತುಷ್ಟಯ ಸಂಪನ್ನನಾದ ಅಧಿಕಾರಿಯನ್ನ ಇವ ಶಿಷ್ಯನಲ್ಲಿ ಇವಂಗ ಅಧಿಕಾರಿ ನೀಬೇಕು. ಯಾರಿಗೆ ಅಧಿಕಾರಿ ನೀಬೇಕು ಅಂದ್ರ 4 ಸಾಧನೆ ಚತುಷ್ಟಯ ಉಳ್ಳವರಿಗೆ ಜ್ಞಾನಕ್ಕ ಅಧಿಕಾರಿ ಯಾವಪ್ಪ ಅಂದ್ರ ಇವನೇ ಶಿಷ್ಯನು ಅನ್ನುವಂಥದ್ದನ್ನ ಇಂಥ ಗುಣಗಳುಳ್ಳವನಿಗೆ ಮಾತ್ರ ಶಿಷ್ಯನ ಅನಿಬೇಕು ಅನ್ನೋ ತಿಳ್ಕೊತ ಬಂದಾರ. ವಿವೇಕ ಇರಬೇಕು, ವೈರಾಗ್ಯಾದಿ ಅಂದಾರ ನೋಡಿ. ವೈರಾಗ್ಯಾದಿ ಅಂದ್ರ ಶಮಾಧಿ ಸಟ್ ಸಂಪತ್ತು ಮತ್ತು ಮೋಕ್ಷದ ತೀವ್ರ ಇಚ್ಛೆ ಉಳ್ಳವ. ಎಲ್ಲರಿಗೂ ಇಚ್ಛೆ ಅದ, ನಾವು ಮೋಕ್ಷದ ಪಡ್ಕೋಬೇಕು ಅಂತೇಳಿ ನಾವೆಲ್ಲರೂ ಗುಟ್ನಾಗ ಕೇಳ್ತೀವಿ, ಎಲ್ಲಾ ಕಡೆ ಸಲ್ಸಕ್ ಹೋಗಿಕ್ಕಿವಿ. ಆದ್ರೆ ನಮ್ಗೆ ತೀವ್ರ ಇಚ್ಛೆ ಇಲ್ಲ. ಸುಮ್ ಕೇಳೋಮ ಏನಾಗ್ತದ ಮತ್ತ ನೋಡುಮ ಮುಂದೆ ತಿಳಿತದ ಮುಂದಾಗ್ತದ ಅಂತೇಳಿ ನಮ್ಗೆ ಯಾರಿಗೆ ತೀವ್ರ ಇಚ್ಛೆ ಇಲ್ಲ. ತೀವ್ರ ಯಾವ ಇಚ್ಛೆ ಅದ ಅವ ಇದೇ ಜನ್ಮದಾಗ ಮೋಕ್ಷನು ಅಂತಾನ ಅಂತ ಹೇಳ್ಕೊತ ಬಂದಾರ. ಇಲ್ಲಿ 4 ಸಾಧನ ಚತುಷ್ಟಯ ಉಳ್ಳ ಸಂಪನ್ನಾದ ಅಧಿಕಾರಿ ಕುರಿತು ಗುರುಗಳು ಏನೊಂದು ಅವನಿಂದ ಅಪೇಕ್ಷೆ ಮಾಡದೆ, ಶಿಷ್ಯನಲ್ಲಿ ಏನು ಅಪೇಕ್ಷೆ ಮಾಡದತ್ತವ, ಏನೊಂದು ಅಪೇಕ್ಷೆಯನ್ನು ಮಾಡದೆ ತಮ್ಮ ದಯಾಳುತನದಿಂದ ಅಂದ್ರ ಸದ್ಗುರುನಾಥ ಕರುಣಾಮಯ ದಯಾಮಯ ಅಂತ ಹೇಳ್ಕೊತ ನಾವು ಪದ ಆಡ್ಕೊತ ಬಂದೇವೆ. ಆ ದಯಾಮಯ ಇರೋದ್ರಿಂದ ಅವನ ತನ್ನ ಸ್ವರೂಪವನ್ನ ಅವ ಏನ್ ಮಾಡ್ತಾನ, ತಾನೇನು ಕಂಡುಕೊಂಡಾನ ತನ್ನನ್ನ ಹೃದಯದೊಳಗೆ ಬಿಚ್ಚಿ ಆ ಶಿಷ್ಯಗೆ ತಿಳಿಯುವಂಗ ಬೋಧಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಬೇಕಾಗ್ಯದ. ಅಂತವ್ರು ಗುರು ಅನಿಬೇಕು ಅನ್ನುವಂಥದ್ದನ್ನ ಇಲ್ಲಿ ಗುರುವಿನ ಲಕ್ಷಣ ಹೇಳ್ತಾರ. ಅವ್ರು ಹೆಂಗಿರ್ಬೇಕು, ಆ ಶಿಷ್ಯ ವಿವೇಕಾದಿ ವೈರಾಗ್ಯಾದಿ ಸಾಧನೆ ಚತುಷ್ಟ ಸಂಪನ್ನ ಆಗಿರ್ಬೇಕು, ಇವ ಅಧಿಕಾರಿ. ಗುರು ಏನಂದ್ರ ಏನೊಂದು ಅವನಿಂದ ಅಪೇಕ್ಷೆ ಮಾಡದೆ ತಮ್ಮ ದಯಾಳುತನದಿಂದ ಅವನ ಸ್ವರೂಪ ಬೋಧಿಸ್ತಕ್ಕವನು ಇಲ್ಲಿ ಗುರು ಅನ್ನುವಂಥದ್ದನ್ನ ಗುರು ಶಿಷ್ಯರ ಗುರುವಿನಲ್ಲಿ ಏನಿರ್ಬೇಕು, ಶಿಷ್ಯನಲ್ಲಿ ಏನಿರ್ಬೇಕು, ಇವು ಇಂಥವ್ರಿಗೆ ಮಾತ್ರ ಸ್ವರೂಪ ಜ್ಞಾನ ಸಹಜವಾಗಿ ಆಗ್ತದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಗುರುಗಳು ಯಾರೆಂದು ತಿಳಿದು ನಾವು ಶರಣ ಹೋಗಬೇಕು ಅಂತೇಳಿ ಗುರುಗಳು ಎಂತ ಗುರುಗಳಿಗೆ ಶರಣ ಆಗಬೇಕು ಅನ್ನುವಂಥದ್ದನ್ನ ನಾವು ಸಾಕಷ್ಟು ಕೇಳ್ಕೊಂಡು ಬಂದೇವಿ. ಇಲ್ಲಿ ಪರಮಾನುಭೂತಿ ಒಳಗೆ ಬಂದಂತದ್ದನ್ನ ನಾವು ಸುಮ್ ಚರ್ಚೆ ಮಾಡ್ಕೋತ ಹೋದೇವ್ ಅಂದ್ರ ನಮ್ಗೆಲ್ಲರಿಗೂ ಅನುಭವ ಐತಿ. ಅನುಭವ ಇದ್ರು ಕೂಡ ನಾವ್ ಏನ್ ಮಾಡಕತ್ತೀವಿ, ಅದನ್ನ ಅದು ಯಾಕೆ ಬೇಕು ಬಿಡಪ್ಪ ಅಂತ ಮರೆಮಾಚಿ ಮತ್ತ ನಾವ್ ಏನ್ ಮಾಡ್ತೇವ ಅಂದ್ರ ಮತ್ತ ಇದೇನೇ ದೇಹಾದಿ ಬುದ್ಧಿಗಳನ್ನೇ ನಾವು ಸಾಧಿಸ್ತಿರ್ತೇವ. ಮುಂದ್ ಮಾಡ್ಕೊಂಡ್ರೆ ಆಯ್ತು, ಗುರ್ತದ ಇಲ್ಲ ಇದ್ರಾಗ ಹಿತ ಇಲ್ಲ, ಹಿಂಗ ನಮ್ಗೆಲ್ಲ ವಿವೇಕ ಅದ, ಸತ್ಯ ಯಾವ್ದು ಅಸತ್ಯ ಯಾವ್ದು ಅಂತ ನಮ್ಗೆಲ್ಲರಿಗೂ ವಿವೇಕ ಇದ್ರು ಕೂಡ ಅಲ್ಲಿ ಏನ್ ಮಾಡ್ತೇವೆ, ಮತ್ತ ಅಸತ್ಯ ವ್ಯವಹಾರಗಳನ್ನೇ ನಾವು ಹೆಚ್ಚ ಪ್ರೀತಿಸ್ತೇವೆ, ನಂಬುತ್ತೇವೆ, ವಿಶ್ವಾಸ ಇಡ್ತೇವೆ. ಅದನ್ನೇ ಇವತ್ ನಮ್ಗೆ ವಿವೇಕ ಅದ, ಸತ್ಯ ಯಾವುದು ಅಸತ್ಯ ಯಾವುದು ನಮ್ಗೆಲ್ಲಾ ಗುರುಗಳು ಗ್ರಂಥ ಹೇಳ್ಕೊತ ಬಂದಾರ. ಆದ್ರೂ ಕೂಡ ನಾವ್ ಏನ್ ಮಾಡ್ತೇವಪ್ಪ ಅಂದ್ರ ಅಸತ್ಯದ ವಸ್ತು ಮ್ಯಾಗಿನೇ ನಮ್ಗೆ ಹೆಚ್ಚ. ಯಾಕಂದ್ರ ಹಿಂದಿನ ಅನೇಕ ಜನ್ಮ ವಾಸನ ಐತ್ರಿ, ಅದ್ರ ಜೊತೆ ನಮ್ಗೆ ಏನ ಬಯಕೆ ಒಳಗ್ ಭೋಗದ ಬಯಕೆನೇನ ಕಡಿಮೆ ಆಗಿಲ್ಲ. ಅದಕ್ಕೆ ಭೋಗದ ಬಯಕೆ ಕಮ್ಮಿ ಆಗ್ಬೇಕಂದ್ರೆ ಸ್ವಲ್ಪ ವೈರಾಗ್ಯ ಉಳ್ಳ ಆಗ್ಬೇಕು ಅನ್ನುವಂಥದ್ದನ್ನ ನಮ್ಗ್ ಬಹಳ ಹೇಳ್ಕೊತ ಬಂದಾರ. ನಮ್ ಪಂಚೀಕರಣದಾಗಂತೂ ವೈರಾಗ್ಯದ ಬಗ್ಗೆ ಅಂದ್ರ ಇಲ್ಲಿ 6 ಶಮೆ ಸಟ್ ಸಂಪತ್ತಿಗಳನ್ನ ಹೇಳ ಮುಂದ ಶಮೆ ದಮೆ ತಿತಿಕ್ಷ ಶ್ರದ್ಧೆ ಹೇಳ ಮುಂದ. ಶಮೆ ಅಂದ್ರ ನಮ್ ಹಿಂದಿನ ವಾಸನ ಇರ್ತಾವ. ಎಷ್ಟೋ ಮಂದಿ ಶಾಸ್ತ್ರ ಬರ್ತಿರ್ತಾರ, ಬೀಡಿ ಸೇರ್ತಿರ್ತಾರ, ಏನೇನೋ ಕುಡಿತಿರ್ತಾರ, ಏನೇನೋ ಮಾಡ್ತಿರ್ತಾರ. ಅವು ಯಾಕಂದ್ರೆ ಹಿಂದಿನ ವಾಸನ ಶಾಸ್ತ್ರ ಕೇಳ್ತಿರ್ತಾರ, ಕೇಳಿದ್ರು ಕೂಡ ಮರಿ ಹೋಗಿ ಹೊರಗೋಗಿ ಮಠ ಹೊರಗೋಗಿ ಮಾಡಿ ಬರ್ತಿರ್ತಾರ. ಯಾಕಂದ್ರೆ ಅದನ್ನ ವಾಸನ ಐತಿ, ಅದಕ್ಕೆ ಅದು ಮೊದಲಿನ ವಾಸನ ಹಿಂದಿನ ವಾಸನ ಬಿಡು ಅಂತ ಹೇಳ್ತದ ಶಾಸ್ತ್ರ. ಮೊದಲು ಅದನ್ನ ಬಿಡು, ಅದನ್ನ ಬಿಟ್ಟಪ್ಪ ಅಂದ್ರೆ ಯಾಕಂದ್ರೆ ಶ್ರವಣ ಇಲ್ಲಿ ಸಟ್ ಸಂಪತ್ತಿ ಒಳಗ ನಮ್ಗೆ ಎಲ್ಲವನ್ನೂ ಹೇಳ್ಕೋತ 6
ಶಮೆ ಅಂದ್ರೆ ಏನು ಅಂದ್ರೆ ನಮ್ಮ ಹಿಂದಿನ ಅಂತಃಕರಣ ದೋಷ ವಾಸನಗಳನ್ನು ಕಳ್ಕೊ. ದಮೆ ಅಂದ್ರೆ ಬಾಯಿ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಕೋ. ನೋಡಿ ಎಷ್ಟು ಸ್ಪಷ್ಟ ಹೇಳ್ಕೋತ ಬಂದಾರ. ಮತ್ತೆ ತಿತಿಕ್ಷೆ ಅಂದ್ರ ಈ ಸುಖ ದುಃಖ ಮಾನ ಅಪಮಾನಗಳನ್ನು ಸಹನ ಮಾಡ್ಕೊಳ್ಳುವಂತ ಶಕ್ತಿ ತಯಾರು ಮಾಡ್ಕೋ. ಅಲ್ಲಿ ಸೇವಾ ಮಾಡುವಂತ ಶಕ್ತಿ ತಯಾರು ಮಾಡ್ಕೋ ಅಂತ ಹೇಳ್ಕೊತ ಬಂದಾರ. ಅಂದ್ರೆ ತಿತಿಕ್ಷ ಮತ್ತ ಶ್ರದ್ಧಾ ಮತ್ತೆ ಸಮಾಧಾನ ಇವೆಲ್ಲವನ್ನು ನಮ್ಗೆ ಸಟ್ ಸಂಪತ್ 6 ಸಂಪತ್ ನಮ್ ಎಲ್ಲರಿಗೂ ಪರ್ಫೆಕ್ಟ್ ಅದ. ಆದ್ರೂ ಇಲ್ಲಿ ಇಂಥ ಉಳ್ಳವನಿಗೆ ಶಿಷ್ಯನಲ್ಲಿ ಇಂಥ ಲಕ್ಷಣಗಳು ಇದ್ರ ಅವ್ನ್ ದೊಡ್ಡ ಅನುಭವ ಆಕ್ಕದ, ಜ್ಞಾನ ಆಕ್ಕದ ಅನ್ನುವಂಥದ್ದು ಹೇಳಕ್ ಅವ್ರು ಇದನ್ನ ಕೇಳ್ಕೊತ ಹೊಂಟಾರ. ಇಲ್ಲಿ ವೈರಾಗ್ಯಾದಿ ಸಾಧನ ಚತುಷ್ಟಯ ಸಂಪನ್ನನಾದ ಅಧಿಕಾರಿಯನ್ನು ಕುರಿತು ಗುರುಗಳು ಏನೊಂದು ಅವನಿಂದ ಅಪೇಕ್ಷೆ ಮಾಡದೆ ತಮ್ಮ ದಯಾಳುತನದಿಂದ ಅವನ ಸ್ವಸ್ವರೂಪವನ್ನ ಬೋಧಿ ಮಾಡ್ತಾನ. ಇಂಥವ್ಗ ಸ್ವಸ್ವರೂಪವನ್ನು ಬೋಧಿಸ್ತಕ್ಕದ್ದು ಅವನ ಗುರುವಿನ ಲಕ್ಷಣ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಗುರುಗಳು ಯಾರೆಂದು ನಾವು ತಿಳಿದು ಶರಣ ಹೋಗ್ಬೇಕನ್ನೋದನ್ನ ಗುರುಗಳ ಲಕ್ಷಣ ಹೇಳ್ಕೊತ ಹೊಂಟಾರ. ನಾವು ನಿರಹಂಕಾರಿ ಆಗಿರ್ಬೇಕು, ತತ್ವ ದೋಷ ವಿರಹಿತ ಮನೆ ತಿಳಿಪವನಾಗಿರ್ಬೇಕು. ಅಂದ್ರ ಈ ದೋಷಗಳನ್ನ ನಮ್ಗ ತಿಳಿಸ್ತಿರ್ಬೇಕು. ಈ ದೋಷಗಳ ವಿಷಯದೊಳಗ ಇವತ್ತು ಯಾವುದೇ ಶಬ್ದ ಸ್ಪರ್ಶ ರೂಪ ರಸ ವಿಷಯ ಗಂಧಗಳನ್ನ 5 ವಿಷಯಗಳದಾವಲ್ಲ, ಇವು 5 ವಿಷಯಗಳನ್ನ ನಾವು ಹಿಂದಕ್ಕೆ ರಗಡ್ ಕೇಳ್ಕೊತ ಬಂದೇವೆ. ಒಂದೊಂದು ಪ್ರಾಣಿಗಳು ಒಂದೊಂದಕ್ಕೂ ಮೋಹಿಸಿ ತಮ್ಮ ಪ್ರಾಣವನ್ನೇ ಕೊಟ್ಟವು. ನಿನ್ನಲ್ಲಿ 5 ಅದಾವು, ನೀ ಹೆಂಗ್ ಉಳಿತೀಯಪ್ಪ? ನೀ ಹೆಂಗ್ ಇದ್ರಾಗ ಸ್ವಲ್ಪ ವಿಚಾರ ಮಾಡಿ ದೋಷ ಅಲ್ಲಿ ದೋಷ ಕಾರಣಕ್ಕೆ ತಿಳಿಸಿ ಹೇಳ್ತಾರ. ಇವತ್ತು ಪತಂಗ ಆಗ್ಲಿ, ಮೀನಾಗ್ಲಿ, ಆನೆ ಆಗ್ಲಿ, ಇವತ್ತ ನಾವು 5 ದೃಷ್ಟಾಂತ ಒಂದೊಂದು ವಿಷಯಕ್ಕಾಗಿ ಒಂದೊಂದು ಪ್ರಾಣಿಗಳು ಒಂದೊಂದು ಜೀವಗಳು ಪ್ರಾಣ ಕೊಟ್ಟವು. ಇವತ್ತು ಜಿಂಕೆ ಒಂದು ಯಾವ್ದಪ್ಪ ಅಂದ್ರೆ ಕೊಳಲನ ಅದಕ್ಕ ತಾನು ಮೈ ಮರ್ತಿಲ್ಲ, ನನಗ ಜಾಲ ಹಾಕ್ಯಾರ, ನನ್ಗ ಕೊಲ್ತಾರ ಅಂತ ಅದಕ್ಕೆ ಏನೋ ಮೈ ಮರುತ್ತದ. ಏನ್ ಮಾಡ್ತದ, ಆ ಕೊಳಲ್ನಾದವನ್ನ ಕೇಳಕ್ ಹೋಗಿ ಆ ಬಲಿ ಒಳಗೆ ಸಿಕ್ತು. ಆ ಜಿಂಕೆನು ಕೂಡ ಪ್ರಾಣ ಕೊಡ್ತದ ಅನ್ನುವಂಥದ್ದು ನಾವ್ ಎಲ್ಲರಿಗೂ ಇದು ಗುರ್ತದಾವು. ಇವತ್ತು ಮೀನಕ್ಕನು ಹೆಂಗ್ ಮೋಸ ಮಾಡ್ತಾರ, ಆನೆಗೂ ಕೂಡ ಹೆಂಗ್ ಮೋಸ ಹೊಂದುತ್ತೇವೆ. ಒಂದು ಜರ ಆನೆ ಒಂದು ದೊಡ್ಡ ಬಲಿಷ್ಠವನ ಆನೆ, ಒಂದು ಸ್ಪರ್ಶ ಸುಖಕ್ಕ ಅಂತ ಆನೆ ಬಲಿ ಒಳಗ್ ಬಿದ್ದು ಅದಕ್ ತಿಂಗಳಾನ್ಗಟ್ಲೆ ಊಟ ಹಾಕ್ಲಾರಿ, ನೀರ್ ಹಾಕ್ಲಾರಿ, ಮ್ಯಾಗ ಚುಚ್ಚಿ ಅದನ್ನ ಏನ್ ಮಾಡ್ತಾರಂದ್ರ ಮೆತ್ತಗ ಮಾಡಿ ಅದನ್ನ ಏನಪ್ಪ ಅಂದ್ರ ಅಂತ ಆನೆನ ಹೇಳ್ದಾಗ ಕೇಳ್ಸಾಕ್ ಹಚ್ತಾರಂತ. ಮದಗರ ಹೇಳಿದ ಆನೆಯನ್ನ ಮತ್ತ ಅದ್ರಾಗ ಏನಪ್ಪ ಅದನ್ನ ಪ್ರಾಣ ಹೊಡೆದು ಅದ್ರ ಒಳಗಿನಿರುವಂತ ಏನೇನೋ ಸಾಮಾನುಗಳನ್ನ ತೆಗೆದು ಮಾರ್ತಾರ ಅನ್ನುವಂಥದ್ ನಾವು ಕತಿ ಕೇಳಿವೆ. ಹಂಗ ನಾವು 5 ಇಟ್ಟುಕೊಂಡು ವೈರಾಗ್ಯ ಇರ್ಲಿಕ್ಕಂದ್ರೆ 5 ಇಟ್ಟುಕೊಂಡು ನಾವ್ ಹೆಂಗ ಬದುಕ್ತೀವಪ್ಪ ಅಂತೇಳಿ ಇಲ್ಲಿ ಗುರು ಏನ್ ಮಾಡ್ತಾನ, ಶಿಷ್ಯನಲ್ಲಿ ಇವೆಲ್ಲಾ ದೋಷ ದರ್ಶನ ಮಾಡಿಸ್ತಾನ. ನೋಡಪ್ಪ ಈ 5 ವಿಷಯಕ್ಕಾಗಿ ಹಿಂಗ ಮೋಸ ಹಿಂಗಾಗ್ಯಾವು, ಅದಕ್ಕೆ ನೀನು ಹೆಂಗ ಇರು ಅನ್ನುವಂಥದ್ದನ್ನು ಕೂಡ ನಮ್ಗ ಬಸವಣ್ಣವರು ಕೂಡ ದಾರಿ ಬಂದಾರಂದ್ರ ಬಸವಣ್ಣವ್ರದ್ದು ಒಂದು ವಚನ ನಮ್ಗ ಪರ್ಫೆಕ್ಟ್ ಆದ್ರೆ ಸಾಕು. ನಮ್ಗೆ ಯಾವ್ದು ಹೆಚ್ಚಿನ ವೈರಾಗ್ಯನ ಹೋಗ್ಬೇಡ. ಪರಧನ, ಪರಸ್ತ್ರೀ, ಪರದೈವಂಗಳ ಎಳ್ಸದಿರ್ಪದೇ ನೇಮ. ಯಾರು ಇವ್ 3ಕ್ಕೂ ಕೂಡ ಮನಸ್ಸು ಎಳ್ಸುವುದಿಲ್ಲ. ಇವತ್ತ ಪರಧನಕ್ಕೆ ಬಹಳ ಮಂದಿ ಮೋಸ ಅಂತೀವಿ ನಾವು. ಬಹಳ ಮಂದಿ ಎಲ್ಲಾ ಶಾಸ್ತ್ರ ಪುರಾಣ ಕೇಳಿರ್ತೀವಿ, ಎಲ್ಲಾ ಹೇಳ್ತೀವಿ. ನಾವು ದುಡಿಲಾರಿ ದುಡ್ಡು ಬರ್ತದಪ್ಪ ಅಂದ್ರ ಯಾಕಪ್ಪ ನಾವು ದುಡ್ದಿಲ್ಲ, ಅದು ನಮ್ ದುಡ್ಡಲ್ಲ ಅಂತ ಯಾರು ಅನ್ನೋದಿಲ್ಲ. ಯಾಕೆ ಅನ್ನೋದಿಲ್ಲ ಅಂದ್ರೆ ಇನ್ನ ಅದ್ರ ಮ್ಯಾಗ ವೈರಾಗ್ಯ ಆಗಿಲ್ಲ, ಇನ್ನ ದುಡ್ಡಿನ ಮ್ಯಾಗ ವೈರಾಗ್ಯ ಇಲ್ಲ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಹೆಂಗ ಅಂದ್ರೆ ನಮ್ಗೆ ಎಲ್ಲರಿಗೂ ಒಮ್ಮೆ ಗುರ್ತದ. ಒಮ್ಮೆ ಮಳಿ ಬಾಳ ಆಗಿತ್ತು, ಮಳಿ ಒಂದೊಂದ್ ಕಡೆ ಮಳಿ ಬಾಳ ಆಗಿ ತೊಗರಿ ಹಾಳಾಗಿತ್ತು. ತೊಗರಿ ಹಾಳಾದಾಗ ಯಾರ ತೊಗರಿ ಬೆಳೆ ಹಾಳಾಗ್ಯದ ಅವ್ರಿಗೆ ಸರ್ಕಾರ ಪರಿಹಾರ ಧನ ಕೊಡ್ತು. ನೀವ್ ಅರ್ಜಿ ಹಾಕ್ರಿ, ನಿಮ್ ಪರಿಹಾರ ಧನ. ಬೆಳಿಲಾರ್ದವ್ರಿಗೆ ಅಲ್ಲಿ ಮಳಿ ಆಗ್ಯದ ಆ ಏರಿಯಾವನ್ನು ಕಂಡ್ಕೊಂಡು ಅದನ್ನ ಸರ್ಕಾರ ಅದನ್ನ ಮಾಡ್ತು. ಅವಾಗ ಇವ್ರು ಏನ್ ಮಾಡಿದ್ರು ಅಂದ್ರ ನಾವ್ ಎಲ್ಲರೂ ರೈತರು ನಮ್ಮ ಬೆಳೆ ಬೇಕಾದಂಗ ವರ್ಷ ಬೆಳೆಯಂಗ ನಮ್ಮ ಎಕರೆಗೆ 5-6 ಚೀಲ ತೊಗರಿ ಬೆಳೆದಾವು. ನಮ್ಗೆ ಅನುಭವ ಐತಿ. ಅನುಭವ ಇದ್ರು ಕೂಡ ಸರ್ಕಾರ ಕೊಡ್ತದ ಇದು ಅಂತ ತಿಳ್ಕೊಂಡು ಇವ್ರು ಏನ್ ಮಾಡ್ತಾರ, ಪರಧನಕ್ಕಾಗಿ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಅಲ್ಲಿ ತಹಶೀಲ್ದಾರ್ ಏನ್ ಮಾಡಿರ್ತಾನ, ಒಂದು ಅರ್ಜಿಯಾಗಿ ಒಂದ್ ಇದು ಕೊಟ್ಟಿರ್ತಾನ, ಅರ್ಜಿ ಕೇಳಿರ್ತಾನ. ಅದ್ರೊಳಗ ನನ್ ಹೊಲ ಬೆಳೆದೈತೋ ಇಲ್ಲೋ ಬೆಳೆದಿಲ್ಲೋ ನೀವು ಅದನ್ನ ಏನ್ ಮಾಡ್ರಿ ಪ್ರಮಾಣೀಕರಿಸ್ರಿ ಅಂದ್ರೆ ನೀವು ಪ್ರಮಾಣ ಮಾಡಿ ಹೆಬ್ಬಟ್ಟು ಹೊತ್ತಿ ಅರ್ಜಿ ಹಾಕ್ರಿ ಅಂತ ಹೇಳಿರ್ತಾರ. ಅವಾಗ ರೈತ ತನ್ನ ಹೊಲ ಬೆಳೆದೈತಿ, 5-6 ಚೀಲ ಜೋಳ ಬೆಳೆದಾನ, ಸೂರ್ಯಪ್ಪನ ಎಲ್ಲ ಸಾರಿ ತೊಗರಿ ಬೆಳೆದಾನ. ತೊಗರಿ ಬೆಳೆದ್ರೂ